ಅವ್ನ್ ಯಾವನ ಕಿಂಗರ್ ಜೋಗಿ ಅಂತೆ, ಅವನಾಗಷ್ಟು ಬಿಲ್ಡಪ್ ಅಂತೆ. ಅವ್ನ್ ಬಂದಾಗಿಂದ ನಾನು ಡಮ್ಮಿ ಆಗೋದ್ನ. ಗಣೇಶನು ಅವನೇ ಕುಡ್ದ, ಗಣೇಶ ತಂದಾಗ ಅವನೇ ಕುಣ್ದ. ನನಗೆ ಸ್ಟೆಪ್ ಹಾಕಕ್ ಬಿಡ್ಲಿಲ್ವಲ್ಲ. ನಾನು ಅವನ ಮೇಲೆ ಸೇಡ್ ತೀರ್ಸ್ಕೊಳ್ಳೋವರೆಗೂ ನನಗ್ ಸಮಾಧಾನ ಇಲ್ಲ. ಈಗಲೇ ನಮ್ಮನ್ನ ಗ್ಯಾಂಗ್ನ ಕರೆಸಿ ಒಂದ್ ಮೀಟಿಂಗ್ ಮಾಡಬೇಕು. ಮದರ್ ಇಂಡಿಯಾ, ನೀವೇ ನಿಮ್ ಕೈಯಾರ ಮಾಡಿದ್ದ? ಹೌದು, ಹಬ್ಬಕ್ಕೆ ಸ್ಪೆಷಲ್. ಆಹಾ, ಹಬ್ಬಕ್ಕೆ ಮನೇಲಿ ಮಾಡೋ ಸ್ವೀಟು, ಜನಗಳು ಸೇರಿ ಆಡೋ ಮಾತು, ಇವೆರಡು ಇಲ್ಲ ಅಂದ್ರೆ ಮಜಾನೇ ಇರಲ್ಲ. ಮದರ್ ಇಂಡಿಯಾ, ಬೇಗ ನೈವೇದ್ಯ ಮಾಡಿ, ಕರ್ಜಿಕಾಯಿ ತಿನ್ನೋ ಆಸೆ ಆಗ್ತದೆ. ಮಾಡ್ತೀನಿ. ಮದರ್ ಇಂಡಿಯಾ, ನೈವೇದ್ಯ ಮುಗೀತಲ್ಲ, ಎಲ್ರಿಗೂ ಕೊಡ್ಬೋದಾ? ಧಾರಾಳವಾಗಿ ಕೊಡ್ಬೋದು. ಹಾ, ನಿಮ್ಮನೇದ ಅನ್ಕೊಳ್ಳಿ ಬ್ರದರ್. ಬಿಸಿ ಬಿಸಿ ಕರ್ಜಿಕಾಯಿ, ಸಿಹಿ ಸಿಹಿ ಕರ್ಜಿಕಾಯಿ ನೀವು ತಿನ್ನಿ, ತಿಂದು ತೆಗೆ ಹೊಟ್ಟೆ ಡುಮ್ಮ ಮಾಡ್ಕೊಳ್ಳಿ. ನಿಮ್ ಹೊಟ್ಟೆಗೆ 2 ತೊಳೆ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಆರಾಧಕರೇ, ಆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮ್ಮೆಲ್ಲರಿಗೂ ಈ ಗಣೇಶ ಹಬ್ಬದ ವಿಶೇಷ ಮನೋರಂಜನಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಗಣೇಶ ಹಬ್ಬ ಅಂದ್ಮೇಲೆ ಒಂದ್ ಸ್ಟೇಜ್ ಇರ್ಬೇಕು, ಸ್ಟೇಜ್ ಅಂದ್ಮೇಲೆ ಪ್ರೋಗ್ರಾಮ್ ಇರ್ಬೇಕು, ಪ್ರೋಗ್ರಾಮ್ ಅಂದ್ಮೇಲೆ ಹಾಡು ಹಸೆ ಸ್ಟೆಪ್ ಇರಲೇಬೇಕು. ಇದೆಲ್ಲ ಇಲ್ಲ ಅಂದ್ರೆ ನಮ್ ಬಾಸ್ ಗಣೇಶ ಬೋರ್ ಆಗಿ ಬೇಜಾರ್ ಮಾಡ್ಕೊಂಡು ವಾಪಸ್ ಹೊರಟೋಗ್ಬಿಡ್ತಾನೆ. ಹಬ್ಬದ ಕಳೆನೇ ಇರಲ್ಲ. ಏನಂತೀರಾ? ಆರ್ಕೆಸ್ಟ್ರಾ ಮಿಮಿಕ್ರಿ ಎಲ್ಲ ಇರುತ್ತೋ? ಹಳ್ಳಿ ಡ್ಯೂಟಿ, ಈ ಆರ್ಕೆಸ್ಟ್ರಾ ಮಿಮಿಕ್ರಿ ಎಲ್ಲ ಹಳೆ ಸ್ಟೈಲು. ಈ ಅರ್ಸನ್ ಕೋಟೆಗೆ ಹೊಸ ಸ್ಟೈಲ್ ತರೋಣ ಅಂತ. ಏನ್ ಸ್ಟೈಲು? ಸೀರಿಯಸ್ ಆಗಿತ್ರಕ ಏನ್ ಎನರ್ಜಿ ನಿಂದು ಚೂಟಿ. ಇವತ್ತು ಮನೋರಂಜನೆ ಕೊಡೋದಕ್ಕೆ ಯಾರು ಬರ್ತಾ ಇದಾರೆ? ಯಾರು? ಅರಸನಕೋಟೆ ಮನೆಯವರು. ಅರಸನಕೋಟೆಯ ಪ್ರತಿ ಸದಸ್ಯರು ಸ್ಟೇಜ್ ಮೇಲೆ ಬರ್ಬೇಕು, ಬಂದು ಅವರು ಗೊತ್ತಿರೋ ಪ್ರೋಗ್ರಾಮ್ ನ ಕೊಡ್ಬೇಕು. ನಮ್ ಗಣೇಶನ್ನ ಫುಲ್ ಎಂಟರ್ಟೈನ್ ಮಾಡ್ಬೇಕು. ಎಲ್ಲ ರೆಡಿನಾ? ರೆಡಿ. ಕಿಂದ್ರಿ ಜೋಗಿ, ನೀವೆಲ್ಲ ಎಂಜಾಯ್ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಒಳಗಿರ್ತೀನಿ. ಮದರಂಡಿ, ನೀವಿಲ್ದೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ನಮ್ ಬಾಸು ನಿಮ್ಮನ್ನ ಹಂಗೆ ಬಿಡಲ್ಲ. ಅಲ್ಲ, ಅರ್ಥ ಆಗ್ಲಿಲ್ಲ. ನಮ್ ಗಣೇಶ ಬಾಸ್ನ ಮೆಚ್ಚೋದಕ್ಕೆ ಎಲ್ರೂ ಬಂದು ಏನಾರ ಒಂದ್ ಪ್ರೋಗ್ರಾಮ್ ಕೊಡ್ಲೇಬೇಕು ಅಂತ ನನ್ ಕಿವಿಲ್ ಬಂದು ಆದೇಶ ಮಾಡಿ ಹೋಗಿದ್ದಾರೆ. ಇಲ್ಲ ಅಂದ್ರೆ ಗೊತ್ತಲ್ಲ, ಸ್ವಾಂಡ್ಲಲ್ಲೇ ಬೀಸಾಕ್ಬಿಡ್ತಾರೆ. ನನ್ಗೇನು ಮಾಡಕ್ ಬರಲ್ಲಪ್ಪ. ಸುಳ್ಳು ಸುಳ್ಳು ಸುಳ್ಳು, ಬೇಕೇ ಬೇಕು, ಅಖಿಲಮ್ಮ ಬೇಕು, ಬೇಕೇ ಬೇಕು, ಅಖಿಲಮ್ಮ ಬೇಕು, ಬೇಕೇ ಬೇಕು, ಅಖಿಲಮ್ಮ ಬೇಕು, ಬೇಕೇ ಬೇಕು, ಅಖಿಲಮ್ಮ ಬೇಕು. ಒಂದ್ ನಿಮಿಷ, ನಿಜವಾಗ್ಲೂ ನನಗೇನು ಮಾಡಕ್ ಬರಲ್ಲಪ್ಪ. ನನ್ಗೇನು ತೋಚ್ತಾ ಇಲ್ಲ. ಮದರ್ ಇಂಡಿಯಾ, ನೀವು ಬಂದು ನಮ್ ಬಾಸ್ ಮುಂದೆ ನಿಂತ್ಕೊಳ್ಳಿ, ಅವರೇ ಎಲ್ಲ ಸಹಾಯ ಮಾಡ್ತಾರೆ. ಬೇಕೇ ಬೇಕು, ಅಖಿಲಮ್ಮ ಬೇಕು, ಬೇಕೇ ಬೇಕು, ಅಖಿಲಮ್ಮ ಬೇಕು, ಬೇಕೇ ಬೇಕು, ಅಖಿಲಮ್ಮ ಬೇಕು. ಎಲ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಈಗ್ಲಾದ್ರೂ ನಾನ್ ಹೋಗೋದಕ್ಕೆ ನಿಮ್ ಬಾಸ್ ಪರ್ಮಿಷನ್ ಕೊಡ್ತಾರಾ? ಪರ್ಮಿಷನ್ ಗ್ರಾಂಟೆಡ್. ಹೇಳಿ, ಏನ್ ಮಾಡ್ತೀರಾ? ನನಗೊಂದು ಆಸೆ ಇದೆ. ಇರ್ಲಿ. ನಾನ್ ಮದ್ವೆ ಆಗೋ ಹುಡುಗ ಒಬ್ಬ ಇದ್ದಾನೆ. ಅವನು ಇರ್ಲಿ. ಅವನಿಗೆ ನಾನ್ ತುಂಬಾ ಕ್ಲೋಸ್ ಆಗಿ ಕ್ಯಾಂಡಿಡ್ ಆಗಿ ಪ್ರಪೋಸ್ ಮಾಡ್ಬೇಕು ಅಂತಿದ್ದೀನಿ.
ಮಾಡಿ. ಆದ್ರೆ ನಂಗೆ ಪ್ರಪೋಸ್ ಮಾಡಕ್ ಬರಲ್ವಲ್ಲ. ಯಾರಾದ್ರೂ ಗಣೇಶನ್ ಎದುರುಗಡೆ ಹೇಳ್ಕೊಟ್ರೆ ಕಲ್ತ್ಕೋತೀನಿ. ಆ ರೇಸ್ಗೆ ಗೌರಿ ಪೂಜೆ ಮಾಡಕ್ಕೂ ಬರಲ್ಲಂತೆ, ಪ್ರಪೋಸು ಮಾಡಕ್ ಬರಲ್ವಂತೆ. ನಮ್ ಪ್ರೀತು ಇರ್ಬೇಕಾರೆ ಈ ಲವ್ ಪ್ರಪೋಸ್ ಎಲ್ಲ ಟೆನ್ಷನ್ನೇ ಬೇಡ. ಪ್ರೀತು ಹೇಳ್ಕೊಡ್ತೀನಪ್ಪ. ನೋ 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 ನೋ, ಪ್ರೀತು ಹೇಳ್ಕೊಡಕ್ ಆಗಲ್ಲ. ಯಾರಾದ್ರೂ ಕಪಲ್ ಹೇಳ್ಕೊಡ್ಬೇಕು. ಈಗ ನನ್ ಕಣ್ಣೆದುರುಗಡೆ ಕಾಣ್ತಿರೋ ಕಪಲ್ ಒಬ್ರೆ, ಅದು ಜೋಗಿ ನನ್ ಜೊತೆ ಪಾರ್ವತಿ. ನನಗದೆಲ್ಲ ಅಭ್ಯಾಸ ಇಲ್ಲಪ್ಪ. ಈ ಲವ್ ಡವ್ಗಳಿಂದ ನಾವು ದೂರ. ಅವೆಲ್ಲ ನಾಟಕಗಳು ಮಾಡೋ ಹಾಗಿಲ್ಲ. ಬೇಕೇ ಬೇಕು ಪ್ರಪೋಸಲ್ ಬೇಕು, ಬೇಕೇ ಬೇಕು ಪ್ರಪೋಸಲ್ ಬೇಕು, ಬೇಕೇ ಬೇಕು ಪ್ರಪೋಸಲ್ ಬೇಕು, ಬೇಕೇ ಬೇಕು. ಬೇಡ ಮೇಡಮ್, ಮೈಯೆಲ್ಲ ಜುಮ್ ಅನ್ನತ್ತೆ. ಅನ್ಲಿ, ಪರವಾಗಿಲ್ಲ. ಪಾರ್ವತಿ ಸ್ಟೇಜ್ ಮೇಲೆ ಬರ್ಬೇಕು. ಪಾರ್ವತಿ ಬರ್ಲೇಬೇಕು. ಪಾರ್ವತಿ ಹೋಗು ಹೋಗು.